ನಮಸ್ತೆ ಎಲ್ರಿಗೂ ಕೂಡ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನೀವು ಯಶಸ್ವಿಯಾಗಬೇಕು ನಿಮ್ಮ ಜೀವನದಲ್ಲಿ ಅಥವಾ ನೀವು ನಿರ್ಧರಿಸಿರುವಂತಹ ಗುರಿಯನ್ನು ತಲುಪಬೇಕು ಅಂತಂದರೆ 5 ವಿಷಯಗಳನ್ನು ನಾನು ನಿಮಗೆ ಇಲ್ಲಿ ಹೇಳ್ತಾ ಹೋಗ್ತೀನಿ. ಏನಾಗತ್ತೆ, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ಜೀವನದಲ್ಲಿ ತಾನು ಯಶಸ್ವಿಯಾಗಬೇಕು ಅಥವಾ ತಾನು ನಿರ್ಧರಿಸಿರುವಂತಹ ಗುರಿಯನ್ನು ತಲುಪಬೇಕು ಅಂದ್ಕೊಂಡು, ಆದರೆ ಕೆಲವೊಮ್ಮೆ ನಮಗೆ ನಮ್ಮ ಈ ಪ್ರಯತ್ನದಲ್ಲಿ ಕೊರತೆಗಳು ಕಂಡುಬರ್ತವೆ ಅಥವಾ ನಮಗೆ ತಿಳಿಯೋದೇ ಇಲ್ಲ ನಾವು ಯಶಸ್ವಿಯಾಗಬೇಕು ಅಂದರೆ ಏನು ಮಾಡಬೇಕು ಅಥವಾ ನಮ್ಮ ಗುರಿಯನ್ನು ತಲುಪಬೇಕು ಅಂದರೆ ನಾವು ಏನು ಮಾಡಬೇಕು ಅಂತ ಗೊತ್ತೇ ಆಗೋದು. ಅದಕ್ಕಾಗಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ನಮ್ಮ ಜೀವನದಲ್ಲಿ ಯಶಸ್ವಿಯಾಗಬೇಕು ಅಥವಾ ನಿರ್ಧಾರಿತ ಗುರಿ ತಲುಪಬೇಕು ಅನ್ನೋ ವಿಚಾರದಲ್ಲಿ ನನಗೆ ತಿಳಿಯುವಂತಹ 5 ವಿಷಯಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಹಾಗಿದ್ಮೇಲೆ ಮಹತ್ವಪೂರ್ಣವಾದಂತಹ ಮೊದಲನೇ ವಿಷಯ ಯಾವುದು? ಈ 5 ವಿಷಯಗಳನ್ನು ಒಂದಾದ ನಂತರ ಒಂದು ತಿಳಿತಾ ಹೋಗೋಣ. ಮೊದಲನೇ ವಿಷಯ ಯಾವುದು ಅಂತಂದ್ರೆ ಪರಿಶ್ರಮ, ಹಾರ್ಡ್ ವರ್ಕ್ ಅಂತ ಕರಿತೀವಲ್ವಾ, ಅದರಲ್ಲಿಯೂ ಕೂಡ ಕಠಿಣ ಪರಿಶ್ರಮ. ಈ ವಿಷಯ ನಮ್ಮೆಲ್ಲರಿಗೂ ಕೂಡ ಗೊತ್ತು. ನಾವು ಎಲ್ಲರ ಬಾಯಲ್ಲಿಯೂ ಕೂಡ ಈ ಒಂದು ವಿಷಯವನ್ನ ಕೇಳಿದ್ದೀವಿ, ಪರಿಶ್ರಮ ಪಡಬೇಕು ಅಂತ. ಅದಕ್ಕಾಗಿ ಯಾವತ್ತೂ ಕೂಡ ಈ ಪರಿಶ್ರಮದಿಂದ ಹಿಂದಕ್ಕೆ ಸರಿಬೇಡ. ಏಕೆಂದರೆ ಯಶಸ್ಸು ಮೊದಲನೇದಾಗಿ ನಮ್ಮಿಂದ ಬೇಡುವುದೇ ಕಠಿಣ ಪರಿಶ್ರಮವನ್ನು. ಪರಿಶ್ರಮ ಎಂಬುದು ಯಾವತ್ತೂ ಕೂಡ ವ್ಯರ್ಥ ಹೋಗುವುದಿಲ್ಲ. ನೀವು ಎಷ್ಟು ಪ್ರಯತ್ನವನ್ನ ಪಟ್ಟಿರ್ತೀರಿ, ಎಷ್ಟು ಪರಿಶ್ರಮವನ್ನ ಪಟ್ಟಿದ್ದೀರಿ, ಅಷ್ಟೇ ನಿಮಗೆ ಮರಳಿ ಆ ಪರಿಶ್ರಮ ಪರಿಣಾಮಗಳನ್ನು ಕೂಡ ನೀಡ್ತಾ ಹೋಗುತ್ತೆ. ಆದರೆ ಇದರಲ್ಲಿ ನಿಮ್ಮ ಸ್ವಲ್ಪ ಸಮಯ ಹೋಗ್ಬೋದು ಅಥವಾ ನೀವು ತಾಳ್ಮೆಯಿಂದ ಕಾಯಬೇಕಾಗಬಹುದು. ಆದರೆ ನಿಮ್ಮ ಪರಿಶ್ರಮ ಅದರ ಪ್ರತಿಫಲವನ್ನು ಕೊಟ್ಟೇ ಕೊಡುತ್ತದೆ. ಅದಕ್ಕೋಸ್ಕರ ಎಷ್ಟು ಸಾಧ್ಯ ಆಗುತ್ತದೋ ಅಷ್ಟು ಪ್ರಯತ್ನಗಳು ನಿಮ್ಮ ಕಡೆಯಿಂದ 100% ಅದಕ್ಕೆ ಪರಿಶ್ರಮ ಕೊಡಿ. ಅದಕ್ಕಾಗಿ ನೀವು ನಿಮ್ಮ ಪರಿಶ್ರಮ, ನಿಮ್ಮ ಗುರಿಯನ್ನು ಬಿಟ್ಟು ಬೇರೆ ಯಾವುದೇ ಆಲೋಚನೆಗಳನ್ನ ಮಾಡಬಾರ್ದು, ಯಾವುದೇ ಕಡೆ ನೋಡಬಾರ್ದು, ಯಾವುದೇ ವಿಷಯಗಳ ಬಗ್ಗೆ ತಲೆ ಹಾಕಬಾರ್ದು, ಯಾವುದೇ ವಿಷಯಗಳಿಗೂ, ಯಾವುದೇ ಬೇಡದಿರುವಂತಹ ವಿಷಯಗಳಿಗೆ ತಲೆ ಹಾಕಬಾರ್ದು. ಹಾಗಾಗಿ ಮೊದಲನೇ ವಿಷಯ ಪರಿಶ್ರಮ, ಅದರಲ್ಲಿ ಕಠಿಣ ಪರಿಶ್ರಮ. ಎರಡನೇ ವಿಷಯ ಕೆಟ್ಟ ಹವ್ಯಾಸಗಳನ್ನು ಬಿಡುವಂಥದ್ದು. ಏನಾದರೂ ಜೀವನದಲ್ಲಿ ಒಳ್ಳೆಯದು ನಮಗೆ ಬೇಕು ಅಂತಂದ್ರೆ ಕೆಟ್ಟದನ್ನ ಬಿಡಬೇಕಾಗುತ್ತದೆ. ನಾವು ಒಳ್ಳೆಯ ಹವ್ಯಾಸಗಳ ಕಡೆ ಹೋಗ್ಬೇಕಪ್ಪ ಅಂತಂದ್ರೆ ಕೆಟ್ಟ ಹವ್ಯಾಸಗಳನ್ನ ಬಿಡಬೇಕಾಗುತ್ತದೆ. ಹಾಗಾದ್ರೆ ಕೆಟ್ಟ ಹವ್ಯಾಸಗಳೆಂದ್ರೆ ಏನು? ಪ್ರತಿಯೊಬ್ಬರೂ ಕೂಡ ಇದನ್ನ ವಿವಿಧ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಕೆಲವೊಬ್ರು ಕೆಟ್ಟ ಹವ್ಯಾಸಗಳು ಅಂತಾನೂ ಕೂಡ ಕರೆಯೋದಿಲ್ಲ, ಬ್ಯಾಡ್ ಹ್ಯಾಬಿಟ್ಸ್ ಅಂತಾನೂ ಕೂಡ ತಿಳ್ಕೊಳ್ಳೋದಿಲ್ಲ. ಅದು ಅವರ ರೂಢಿ ಅಥವಾ ಅವರ ಹವ್ಯಾಸ ಅಂತ ಅನಿಸಬಹುದು. ಹಾಗಾಗಿ ಯಾವ ಹವ್ಯಾಸಗಳು ನಿಮ್ಮ ಯಶಸ್ಸಿನ ಮಾರ್ಗದಲ್ಲಿ ಅಡೆತಡೆಗಳಾಗಿದೆಯೋ, ಕಂಠಕ ಅಂತ ಅನಿಸ್ತಿದೆಯೋ ಅಥವಾ ನಿಮ್ಮನ್ನ ಮುಂದಕ್ಕೆ ಸಾಗುವುದನ್ನ ತಡಿತಾ ಇದೆಯೋ ಅವೆಲ್ಲವೂ ಕೂಡ ನಿಮ್ಮ ಕೆಟ್ಟ ಹವ್ಯಾಸಗಳಾಗಿರುತ್ತವೆ. ಅದಕ್ಕೋಸ್ಕರ ನೀವು ಸೂಕ್ಷ್ಮವಾಗಿ ಗಮನಿಸಿ ಮತ್ತೆ ಗುರುತಿಸಿ ನಿಮ್ಮಲ್ಲಿರುವಂತಹ ಆ ಒಂದು ಕೆಟ್ಟ ಹವ್ಯಾಸ ಯಾವುದು ಅಂತ. ಅದು ಅನುಪಯೋಗವಾಗಿರುವಂತಹ ಕಾಲಹರಣ ಮಾಡೋದಾಗಿರ್ಬಹುದು ಅಥವಾ ಫೋನ್ ನೋಡೋದಾಗಿರ್ಬಹುದು ಅಥವಾ ಯಾವುದೇ ಅನುಪಯುಕ್ತವಾದಂತಹ ಕಾರ್ಯದಲ್ಲಿ ತೊಡಗುವುದಾಗಿರ್ಬಹುದು, ಅವೆಲ್ಲವೂ ಕೂಡ ನಿಮ್ಮ ಕೆಟ್ಟ ಹವ್ಯಾಸದಲ್ಲಿ ಎಣಿಕೆಯಲ್ಲಿ ಬರುವಂಥವು. ಮತ್ತೆ ನಿಮ್ಮ ಯಾವೊಂದು ನಡವಳಿಕೆ ನಿಮ್ಮ ಯಶಸ್ಸಿನ ಒಂದು ಮಾರ್ಗದಲ್ಲಿ ಅಥವಾ ನೀವು ಮುಂದುವರಿತಾ ಇದ್ದೀರಾ ಅಂತಂದ್ರೆ, ಅದನ್ನು ತಡೀತಾ ಇದೆ ಅಂತಂದ್ರೆ ಅಂಥ ಹವ್ಯಾಸಗಳನ್ನ ಆದಷ್ಟು ಬೇಗ ನಿಮ್ಮ ಜೀವನದಿಂದ ಅದನ್ನ ತೆಗೆದುಹಾಕಿ. ಇದು ಏನ್ರಿ, ಕೆಟ್ಟ ಹವ್ಯಾಸಗಳನ್ನ ಬಿಡುವಂಥದ್ದು, ನಮ್ಮ ಯಶಸ್ಸಿನ ಮಾರ್ಗದಿಂದ ಅದನ್ನ ದೂರ ಹಾಕುವಂಥದ್ದು. ನಮ್ಮ ಮೂರನೇ ವಿಚಾರ ಏನಪ್ಪಾ ಅಂತಂದ್ರೆ ಹೊಸದನ್ನ ಕಲಿಯುವಂತಹ, ಹೊಸದನ್ನ ಮಾಡುವಂತಹ ಅಥವಾ ಹೊಸ ಪ್ರಯತ್ನದಲ್ಲಿ ತೊಡಗಿಕೊಳ್ಳುವಂತಹ ಧೈರ್ಯ. ಜೀವನದಲ್ಲಿ ರಿಸ್ಕ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಯಾವ ಹಂತದಲ್ಲಿ ನಾವು ಯಾವ ಬಗೆಯ ಒಂದು ಹೊಸತನವನ್ನ ನಮ್ಮಲ್ಲಿ ರೂಢಿಸ್ಕೊತೀವಿ ಅದು ಬಹಳ ಮುಖ್ಯ. ಹಾಗಿದ್ರೆ ಏನು ತಿಳ್ಕೊಳ್ಳೋಣ. ಯಶಸ್ವಿ ಅಂದ್ರೆ ಇದರ ಅರ್ಥ ಕೇವಲ ಪರಿಶ್ರಮ ಪಡೋದಲ್ಲ. ನಾವು ಎಷ್ಟೋ ಬಾರಿ ಪರಿಶ್ರಮ ಪಡ್ತಾ ಇರ್ತೀವಿ, ಆದ್ರೆ ಅದು ಸರಿಯಾದ ಮಾರ್ಗದಲ್ಲಿ ಆಗಿರೋದಿಲ್ಲ. ಹೊಸ ಕಾರ್ಯದಲ್ಲಿ ತೊಡಗೋಕೆ ನಮಗೆ ಭಯ ಆಗತ್ತೆ. ಏಕೆಂದ್ರೆ ನಾವು ಸೋಲ್ಬಹುದು, ನಾವು ಫೇಲ್ ಆಗಬಹುದು, ನಾವು ತಿರಸ್ಕಾರ ಆಗಬಹುದು ಅಂತ. ಯಾಕೆ ಅಂತಂದ್ರೆ ನಾವು ದಿನಕ್ಕೆ 6 ಗಂಟೆ 7 ಗಂಟೆ ಓದ್ತೀವಿ, ಆದ್ರೂ ಕೂಡ ಸಫಲತೆ ನಮಗೆ ಸಿಗ್ಲಿಕ್ಕಪ್ಪ ಅಂತಂದ್ರೆ ನಮ್ಮ ಅಕ್ಕಪಕ್ಕದವರು ಏನ್ ಅನ್ಕೋತಾರೆ, ಇಷ್ಟು ಗಂಟೆ ಓದಿದ್ರು ಕೂಡ ನೀವು ಯಶಸ್ವಿ ಆಗಲಿಲ್ಲ, ನೀವು ಫೇಲ್ ಆದಿ, ನೀವು ವಿಫಲ ಆದಿ ಅಂತ ಹೇಳಿ
ಅವರೆಲ್ಲರೂ ಕೂಡ ನಮಗೆ ತಿರಸ್ಕಾರ ಮಾಡ್ತಾರೆ ಅನ್ನೋದು ಭಯ ನಿಮಗೆ ಕಾಡ್ತಾ ಇರ್ತದೆ. ಅದಕ್ಕೋಸ್ಕರ ಹೊಸದನ್ನ ಮಾಡೋದಾಗಿರ್ಬಹುದು ಅಥವಾ ಹೊಸ ಕಾರ್ಯದಲ್ಲಿ ನೀವು ತೊಡಗೋದಾಗಿರಬಹುದು, ನಿಮಗೆ ಭಯ ಅನ್ನೋದು ಕಾಡುತ್ತೆ. ಏನಾಯಿತು, ನಾವು ಫೇಲ್ ಆದ್ರೆ ಹೊಸ ಕಾರ್ಯದಲ್ಲಿ ತೊಡಗ್ತಾ ಇದ್ದೀವಿ, ಹೊಸ ವಿಚಾರವನ್ನ ಕಲಿತಾ ಇದ್ದೀವಿ, ಇದರಲ್ಲಿ ನಾವು ವಿಫಲರಾಗ್ತಾ ಇದ್ದೀವಿ. ಇದಕ್ಕೆ ಜೀವನ ಅಂತ ಹೆಸರು. ಜೀವನ ಅನ್ನೋದು ಸೋಲು ಗೆಲುವಿನ ಸೋಪಾನ ಅಂತ ಕರೀತಾರೆ. ಜೀವನದಲ್ಲಿ ನಾವು ಯಾವುದೇ ಹೊಸ ಪ್ರಾರಂಭವನ್ನ ಮಾಡಲೇ ಇಲ್ಲ ಅಥವಾ ಹೊಸ ಪ್ರಯತ್ನ ಮಾಡಲೇ ಇಲ್ಲ ಅಂದ್ರೆ ಜೀವನ ಬದುಕದಾಗೇನೆ ಆಗೋದಿಲ್ಲ ಅಲ್ವಾ? ಒಂದು ಮಾತು ಹೇಳ್ತಾರಲ್ಲ, ಯಾರೇ ಒಬ್ಬ ವ್ಯಕ್ತಿ ಜೀವನದಲ್ಲಿ ಏನು ಹೊಸದನ್ನ ಕಂಡುಕೊಳ್ಳಿಲ್ಲ ಅಥವಾ ಹೊಸ ವಿಚಾರಗಳನ್ನ ಆವಿಷ್ಕಾರ ಮಾಡಲಿಲ್ಲ ಅಥವಾ ಹೊಸ ಆಲೋಚನೆಗಳನ್ನ ಆತ ತನ್ನಲ್ಲಿ ರೂಢಿಸಿಕೊಳ್ಳಿಲ್ಲ ಅಂತಂದ್ರೆ ಆತ ಜೀವನವನ್ನೇ ಬದುಕಿಲ್ಲ ಅಂತ ಹೇಳ್ತಾರೆ ಅಲ್ವಾ? ಹಾಗಾಗಿ ಜೀವನದಲ್ಲಿ ಸಫಲರಾಗಬೇಕು ಅಂತಂದ್ರೆ ಹೊಸ ಪ್ರಯತ್ನದಲ್ಲಿ ಸದಾ ತೊಡಗಿರಬೇಕು, ವಿಫಲತೆಗಳನ್ನ ಎದುರಿಸಬೇಕು, ತಿರಸ್ಕಾರಗಳನ್ನ ಸರಿಯಾದ ಮಾರ್ಗದಲ್ಲಿ ನಿಭಾಯಿಸಬೇಕು. ನಿಮಗೆ ಆಗಿರುವಂತಹ ತಿರಸ್ಕಾರಗಳು, ವಿಫಲತೆಗಳು ಇವೆಲ್ಲವೂ ಕೂಡ ನೀವು ಯಶಸ್ವಿಯಾಗಬೇಕೆನ್ನುವುದಕ್ಕೆ ಸಹಕಾರಿಯಾಗಿರುತ್ತವೆ. ಮತ್ತೆ ಇದರಲ್ಲಿ 4ನೇ ವಿಷಯ ಯಾವುದು ಅಂತಂದ್ರೆ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ, ನಿಮ್ಮ ಮೇಲೆ ನಿಮಗೆ ವಿಶ್ವಾಸ. ಪ್ರಪಂಚದಲ್ಲಿ ಯಾರಿಗೂ ಕೂಡ ನಿಮ್ಮ ಮೇಲೆ ನಂಬಿಕೆ ಇರಲಿ ಅಥವಾ ಬಿಡಿ, ಆದರೆ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇದ್ರೆ ಮತ್ತೊಬ್ಬರ ಅವಶ್ಯಕತೆ ನಿಮಗಿರೋದಿಲ್ಲ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇತ್ತಂದ್ರೆ ನೀವು ಯಾವತ್ತೂ ಕೂಡ ಸೋಲೋದಿಲ್ಲ, ಸೋಲೊಪ್ಪೋದಿಲ್ಲ ಹಾಗೂ ನಿಮ್ಮ ಯಶಸ್ಸಿನ ಮಾರ್ಗದಲ್ಲಿ ನಿಲ್ಲೋದಿಲ್ಲ. ಅದಕ್ಕಾಗಿ ನೀವು ಯಶಸ್ವಿಯಾಗಬೇಕಪ್ಪ ಅಂತಂದ್ರೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು. ಏನಾಯಿತು, ನಾನು 1 ಬಾರಿ ಫೇಲ್ ಆದೆ, 2 ಬಾರಿ ಆದೆ, 10 ಬಾರಿ ಆದೆ, ಆದರೆ ನನಗೆ ಗೊತ್ತು ನಾನು ಯಾವತ್ತೂ ಕೂಡ ಸೋಲೊಪ್ಪೋದಿಲ್ಲ ಅಂತ. ಅದಕ್ಕೋಸ್ಕರ ಈ ನಂಬಿಕೆ ಮತ್ತು ವಿಶ್ವಾಸದ ಮೇಲೆ ನಾನು ನಿಮಗೆ ಇಲ್ಲಿ ಒಂದು ಕಥೆಯನ್ನ ಹೇಳ್ತೇನೆ. ಒಂದು ಪಕ್ಷಿ ಮರದ ಒಂದು ಸಣ್ಣ ತುಂಡಿನ ಮೇಲೆ ಅಥವಾ ಒಂದು ಸಣ್ಣ ಟೊಂಗೆ ಮೇಲೆ ಕುಂತಿರ್ತದೆ. ಯಾವೊಬ್ಬ ವ್ಯಕ್ತಿ ಬಂದು ಆ ಮರದ ಟೊಂಗೆಯನ್ನ ಕಡಿತಾ ಇದ್ರೆ ಅಥವಾ ಆ ಒಂದು ತುಂಡನ್ನ ಕಡಿತಾ ಇದ್ರೆ ಆ ಪಕ್ಷಿ ಹೆದರೋದಿಲ್ಲ. ಏಕೆಂದರೆ ಆ ಪಕ್ಷಿಗೆ ನಂಬಿಕೆ ಅಥವಾ ವಿಶ್ವಾಸ ಆ ಮರದ ಮೇಲೆ ಆಗಿರಲಿ ಅಥವಾ ತುಂಡಿನ ಮೇಲೆ ಆಗಿರಲಿ ಇರೋದಿಲ್ಲ. ಬದಲಾಗಿ ಆ ಪಕ್ಷಿಗೆ ತನ್ನ ರೆಕ್ಕೆಗಳ ಮೇಲೆ ನಂಬಿಕೆ ಇದೆ. ಆ ಟೊಂಗೆ ಕೆಳಗೆ ಬೀಳೋಕ್ಕಿಂತ ಮುಂಚೆ ನಾನು ಹಾರಬಲ್ಲೆ ಅನ್ನೋ ಆತ್ಮವಿಶ್ವಾಸ ಆ ಪಕ್ಷಿಗೆ ಇರುತ್ತೆ. ಆ ಒಂದು ನಂಬಿಕೆ ತನ್ನ ರೆಕ್ಕೆ ಮೇಲೆ ಆ ಪಕ್ಷಿಗೆ ಇರುತ್ತೆ. ಅದಕ್ಕೋಸ್ಕರ ನಿಮ್ಮ ರೆಕ್ಕೆಗಳ ಮೇಲೆ ನಿಮಗೆ ನಂಬಿಕೆ ಸದಾ ಇದೆ. ಅದಕ್ಕಾಗಿ ಪ್ರಪಂಚದ ಮೇಲಾಗಲಿ, ಸಂಬಂಧಿಕರ ಮೇಲಾಗಲಿ ಅಥವಾ ಪರಿಸ್ಥಿತಿಯ ಮೇಲಾಗಲಿ ನಂಬಿಕೆಯನ್ನ ಇಡಬೇಡಿ. ಬದಲಾಗಿ ನಿಮ್ಮ ಮೇಲೆ ವಿಶ್ವಾಸ ಇರಲಿ, ನಿಮ್ಮ ರೆಕ್ಕೆಯ ಮೇಲೆ, ನಿಮ್ಮ ಬಲದ ಮೇಲೆ ನಿಮಗೆ ನಂಬಿಕೆ ಇರಲಿ, ವಿಶ್ವಾಸ ಇರಲಿ, ನಿಮ್ಮ ಪರಿಶ್ರಮದ ಮೇಲೆ ನಿಮಗೆ ವಿಶ್ವಾಸ ಇರಲಿ. ಮತ್ತೆ ನೋಡಿ, ನಿಮ್ಮ ಯಶಸ್ಸನ್ನ ತಡೆಯೋರು ಯಾರು ಕೂಡ ಇರೋದಿಲ್ಲ. ಇದು 4ನೇ ವಿಷಯ. ಇನ್ನು 5ನೇ ವಿಷಯ ಏನಪ್ಪಾ ಅಂತಂದ್ರೆ ತಾಳ್ಮೆ. ಪೇಷನ್ಸ್ ಜೀವನದಲ್ಲಿ ತುಂಬಾನೇ ಮಹತ್ವ. ಯಾವುದೇ ವಿಚಾರ ಇರಲಿ, ತಾಳ್ಮೆ ಅನ್ನೋದು ತುಂಬಾನೇ ಮುಖ್ಯ. ತಾಳ್ಮೆ ಎಂಬ ಒಂದು ವಿಷಯವನ್ನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಿಮ್ಮ ಯಶಸ್ಸನ್ನ ನೀವು ಖಂಡಿತವಾಗಿಯೂ ಕೂಡ ಸಾಧಿಸ್ತೀರಿ, ನಿಮ್ಮ ಗುರಿಯನ್ನ ನೀವು ಖಂಡಿತವಾಗಿಯೂ ಕೂಡ ತಲುಪ್ತೀರಿ. ಆದರೆ ಅದಕ್ಕಾಗಿ ನಿಮಗೆ ತಾಳ್ಮೆ ಬೇಕಾಗುತ್ತದೆ. ಏಕೆಂದರೆ ಜೀವನ ಅನ್ನೋದು ನಾವು ಅನ್ಕೊಂಡಿರೋ ಹಾಗೆ ನಡೆಯೋದಿಲ್ಲ. ಎಷ್ಟೋ ಬಾರಿ ನಾವು ಎಷ್ಟೋ ಯೋಜನೆಗಳನ್ನ, ಪ್ಲಾನ್ಸ್ಗಳನ್ನ ಹಾಕೊಂಡಿರ್ತೀವಿ. ಆದರೆ ಪ್ರಕೃತಿ ಅಥವಾ ನಿಯತಿ, ಈ ಇಡೀ ಯೂನಿವರ್ಸು ತನ್ನದೇ ಆದ ಒಂದು ಪ್ಲಾನ್ಸ್ಗಳನ್ನ, ಯೋಜನೆಗಳನ್ನ ಹಾಕೊಂಡಿರ್ತದೆ. ಕೆಲವೊಮ್ಮೆ ಈ ನಿಯತಿ ಅಥವಾ ಪ್ರಕೃತಿಯ ಒಂದು ಯೋಜನೆಗಳ ಮುಂದೆ ನಮ್ಮ ಎಲ್ಲಾ ಪ್ಲಾನ್ಸ್ಗಳು, ಎಲ್ಲಾ ಒಂದು ಯೋಜನೆಗಳು ಕೂಡ ವಿಫಲವಾಗ್ತವೆ. ಈ ವಿಫಲತೆಯನ್ನು ನಾವು ಎದುರಿಸಬೇಕು ಅಂತಂದ್ರೆ ತಾಳ್ಮೆ ಬೇಕಾಗತ್ತೆ. ಅದಕ್ಕಾಗಿ ನಮ್ಮ ಗುರಿ ತಲುಪಬೇಕಾದ್ರೂ ಕೂಡ ತಾಳ್ಮೆ ಬೇಕಾಗುತ್ತದೆ. ಅದಕ್ಕೋಸ್ಕರ ಯಶಸ್ವಿ ಆಗ್ಬೇಕಪ್ಪ ಅಂತಂದ್ರೆ ಒಂದು ಮಾತನ್ನ ನೆನಪಲ್ಲಿ ಇಟ್ಕೋಬೇಕು. ಅದು ಏನಪ್ಪಾ ಅಂತಂದ್ರೆ ತಾಳ್ಮೆಯಿಂದ ನಾವು ಇರಬೇಕು. ಪ್ರಪಂಚದಲ್ಲಿ ಏನೆಲ್ಲ ಆಗಬೇಕು ಅಂತ ಇರುತ್ತೆ, ಆಯಾ ಸಮಯದಲ್ಲಿ ಅದು ಆಗೇ ಆಗಿರುತ್ತದೆ. ಪ್ರತಿಯೊಬ್ಬರದು ಕೂಡ ತಮ್ಮ ತಮ್ಮ ಒಂದು ಒಳ್ಳೆಯ ಸಮಯ ಬಂದೇ ಬರುತ್ತದೆ. ಒಂದು ವಿಷಯ ಅವಶ್ಯಕವಿರೋದಿಲ್ಲ. ನಮ್ಮ ಅಕ್ಕಪಕ್ಕದವರಾಗಿರ್ಬಹುದು ಅಥವಾ ನಮ್ಮ ಜೊತೆಗಿರೋರಾಗಿರ್ಬಹುದು, ನಮ್ಗಿಂತ ಬೇಗ ಯಶಸ್ವಿಯಾದ್ರು ಇನ್ನು ನಾವು ಇಲ್ಲೇ ಇದ್ದೀವಿ ಅಂತಂದ್ರೆ ಮೇ ಬಿ ಇದು ನಮ್ಮ ಸರಿಯಾದ ಸಮಯ ಅಲ್ಲ ಅಂತ ಅರ್ಥ. ನಮ್ಮ ಸರಿಯಾದ ಸಮಯ ಬಂದಾಗ ನಮಗೂ ಕೂಡ ಯಶಸ್ಸು ಸಿಗತ್ತೆ. ನಾವು ಕೂಡ ನಮ್ಮ ನಿರ್ಧರಿಸಿರುವಂತಹ ಗುರಿಯನ್ನ ತಲುಪೇ ತಲುಪ್ತೇವೆ.
ಯಾವಾಗ ನಿಮ್ಮ ಸರಿಯಾದ ಸಮಯ ಬರುತ್ತೋ ಅಥವಾ ನಿಮ್ಮ ಒಳ್ಳೆಯ ಸಮಯ ಬರುತ್ತೋ ಆವಾಗ ನೀವು ಕೂಡ ಯಶಸ್ವಿಯಾಗ್ತೀರಾ. ನೀವು ಕೂಡ ನಿಮ್ಮ ನಿರ್ಧರಿಸಿರುವಂತಹ ಗುರಿಯನ್ನು ನೀವು ತಲುಪ್ತೀರಾ. ಅಲ್ಲಿಯವರೆಗೂ ಕಠಿಣ ಪರಿಶ್ರಮ, ಕೆಟ್ಟ ಅಭ್ಯಾಸಗಳಿಂದ ದೂರ ಇರುವಂಥದ್ದು, ಹೊಸ ಕಾರ್ಯಗಳನ್ನು ಪ್ರಾರಂಭಿಸಲು ಧೈರ್ಯ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಮತ್ತೆ ತಾಳ್ಮೆಯಿಂದ ಇರಿ.